ಈಗ ಅಭಿಮಾನಿಗಳು ನೋಡಿದಿರ ತುಂಬಿದೆ ಥಿಯೇಟ್ರ್. ಈಗ ಭಾಳ ಖುಷಿ ಆಗುತ್ತೆ. ಅಭಿಮಾನಿಗಳು ಬಂದವರೆ, ವಿಸಿಲ್ಗಳು ಹೊಡಿತವ್ರೆ, ಚಪ್ಪಾಳೆ ಹೊಡಿತವ್ರೆ. ನಾನು ಕೂತ್ಕೊಂಡು ನೋಡ್ತಾ ಇದ್ದೀನಿ ಪೂರ್ತಿ ಪಿಕ್ಚರು. ನಾನು ನೋಡೇ ಇಲ್ಲ ಅಂದರೆ ಪೂರ್ತಿ ಪಿಕ್ಚರ್ ನೋಡಿದ್ದೀನಿ ಸ್ಟುಡಿಯೋಲಲ್ಲ. ಬಟ್ ಅಭಿಮಾನಿಗಳ ಜೊತೆ ಇವತ್ತೇ ಕೂತ್ಕೊಂಡು ನೋಡ್ತಾ ಇರೋದು. ನಮ್ಮ ತಂದೆ ಬಂದಿದ್ದಾರೆ, ನಮ್ಮ ಮನೆಯವ್ರು ಬಂದಿದ್ದಾರೆ, ನಮ್ಮ ಅಕ್ಕ ಎಲ್ಲ ಬಂದಿದ್ದಾರೆ. ಭಾಳ ಖುಷಿ ಆಗ್ತಾಯಿದೆ. ಇವತ್ತು ಭಯನೂ ಇತ್ತು, ಜನ ಬಂದಿಲ್ಲ ಅಂದರೆ ನಮ್ಮ ತಂದೆಗೆ ನೋವಾಗುತ್ತೆ ಜನನೇ ಬಂದಿಲ್ಲ ಅಂತ. ಬಟ್ ಜನ ಬಂದು ನಮ್ಮ ತಂದೆ ಮುಂದೆ ನಾನು ತಲೆ ಬಗ್ಸ್ತಾ ಇರೋಂಗೆ ನೋಡ್ಕೊಂಡವ್ರೆ. ಈ ಪಿಕ್ಚರ್ ಸೋಲಲ್ಲ ಮೇಡಮ್. ಈ ಪಿಕ್ಚರ್ ವರ್ಲ್ಡ್ ವೈಡ್ ಹೋಗುತ್ತೆ, ಇಡೀ ಪ್ರಪಂಚ ರಿಲೀಸ್ ಆಗುತ್ತೆ. ಬೇರೆ ಬೇರೆ ಥಿಯೇಟ್ರ್ ಔಟ್ಸೈಡ್ ಕರ್ನಾಟಕ ಕೂಡ ರಿಲೀಸ್ ಆಗುತ್ತೆ. ಕರ್ನಾಟಕ ಆಚೆ ಕಡೆ ನೋಡಿ ಬೇರೆ ಥಿಯೇಟ್ರ್ ರಿಲೀಸ್ ಮಾಡ್ತೀನಿ, ತಮಿಳ್ನಾಡು, ಹೈದ್ರಾಬಾದ್ ಎಲ್ಲ ಕಡೆ. ಆಮೇಲೆ ಯೂಟ್ಯೂಬಲ್ಲೂ ಬಿಡ್ತೀನಿ. ಹುಚ್ಚ ವೆಂಕಟ್ ಅಫಿಷಿಯಲ್ ಚಾನಲ್ ಅಂತ ಇದೆ ನಂದು, ಆ ಚಾನಲಲ್ಲಿ ಬಿಡ್ತೀನಿ. ಈ ಪಿಕ್ಚರ್ ಸಾಯೋಕ್ಕಂತೂ ನಾನು ಬಿಡಲ್ಲ. ಇದ್ರ ಬಗ್ಗೆ ಒಂದು ಬಡತನದ ಬಗ್ಗೆ ಚೆನ್ನಾಗಿ ಹೇಳಿದ್ದಾರೆ ಹುಚ್ಚ ವೆಂಕಟ್ ಅವರು. ಪಿಕ್ಚರ್ ಈಸ್ ಸೂಪರ್. ಚೆನ್ನಾಗಿದೆ ಪಿಕ್ಚರ್ ಬಹಳ ಚೆನ್ನಾಗಿದೆ. ಎಲ್ಲ ಜನ ನೋಡಿ ಹುಚ್ಚ ವೆಂಕಟಿಗೆ ಅವರಿಗೂ ಒಂದು ಫಿಲಮ್ ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಂತೀವಿ ಅಂತ ನಾವು ನೋಡಬೇಕು. ಮೇಡಮ್, ಕನ್ನಡ ಸಿನಿಮಾ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಜನ ನೋಡಬೇಕು ಅಂತ ನಾವು ಇಷ್ಟಪಡ್ತೀವಿ ಮೇಡಮ್. ಸ್ಟೋರಿ ಚೆನ್ನಾಗಿದೆ, ಜನರು ರೈತರ ಪರವಾಗಿದೆ, ಚೆನ್ನಾಗಿದೆ. ಬಟ್ ಕ್ಲೋಸ್ ಅಪ್ ಅಲ್ಲಿ ಸ್ವಲ್ಪ ತೆಗೆದಿದ್ದಾರೆ, ಅದನ್ನ ಬಿಟ್ಟರೆ ಚೆನ್ನಾಗಿದೆ. ಫುಲ್ಲು ಫ್ಯಾಮಿಲಿ ಪೂರ್ತಿ ನೋಡೋ ಅಂಥ ಮೂವಿ. ಈ ತೆಲುಗು ಅನ್ಯ ಭಾಷೆ ಮೂವಿಗಳ ಬಂದ್ಬಿಟ್ಟು ಈ ಥರ ಮೂವಿಗಳೆಲ್ಲ ಕನ್ನಡದಲ್ಲಿ ತುಂಬ ಅಳಿಸು ಹೋಗ್ತಾ ಇದ್ದಾವೆ. ಹಾಗಾಗಿ ದಯವಿಟ್ಟು ಪ್ರೇಕ್ಷಕರಲ್ಲಿ ಅಥವಾ ನಮ್ಮ ಕನ್ನಡಿಗರಲ್ಲಿ ಏನು ಕೇಳ್ಕೊತಿದ್ದೀನಿ ಅಂದರೆ, ಎಲ್ಲ ಕನ್ನಡಿಗರು ಬಂದು ಈ ನಮ್ಮಂಥ ಈ ಮೂವಿಗಳ್ನ, ಕನ್ನಡ ಭಾಷೆ ಮೂವಿಗಳ್ನ ಎಲ್ಲ ಬೆಳೆಸಬೇಕಾಗಿ ಎಲ್ಲ ಕನ್ನಡಿಗರಲ್ಲಿ ನಾನು ಒಬ್ಬ ಪ್ರೇಕ್ಷಕನಾಗಿ ಕೇಳ್ಕೊತಾ ಇದ್ದೀನಿ. ಇದು